ಬೆಂಗಳೂರಿನಲ್ಲಿ ವಿಶೇಷವಾಗಿ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕೊಟ್ಟಿರುವ ನೋಟಿಸ್ಗಳು. ನೀವು UPI ಮೂಲಕ ತೆಗೆದುಕೊಂಡಿರುವ ಹಣ ವರ್ಷಕ್ಕೆ 40 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆ. ಆದ್ದರಿಂದ ನೀವು ತೆರಿಗೆ ವ್ಯಾಪ್ತಿಗೆ ಬರ್ತೀರಿ. ಕೆಲವರಿಗೆ ಇಷ್ಟು ತೆರಿಗೆ ಕಟ್ಟಿ, ನೀವು ಕಟ್ಟದೇ ಇರುವ ತೆರಿಗೆಗೆ ಇಷ್ಟು ದಂಡ ಆಗಿದೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಕೆಲವರ ಹತ್ರ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ರವಿಶೆಟ್ಟಿ ಅವರೇ, ತೆರಿಗೆ ಎಕ್ಸ್ಪರ್ಟ್ ಇದ್ದಾರೆ ನಮ್ಮ ಜೊತೆಗೆ, ಶ್ರೀಧರ್ ಅವರು. ಅವರೊಂದು ಧೈರ್ಯ ಕೊಡ್ತಾ ಇದ್ದಾರೆ, ತುಂಬ ಟೆನ್ಷನ್ ಮಾಡ್ಕೋಬೇಡಿ, ಸರಿ ಮಾಡಬಹುದು ಇದನ್ನು ಅಂತ. ಸರ್, ಅದು ಏನು ಕೇಳಕ್ಕೆ ಬಯಸ್ತೀರಾ ಸರ್? ನಮಗೆ ಸರ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಹೂವಿನ ವ್ಯಾಪಾರಿ ಮಾಡೋರು ಒಬ್ಬ CA ಅವ್ರನ್ನ ಇಟ್ಕೊಂಡು ಅವರು ಟ್ರಾನ್ಸಾಕ್ಷನ್ ಹೂವಿನ ಯಾವುದೋ ಒಂದು ಕೆಲ ಕೊಟ್ಟಿರ್ತಾರೆ, ಅದು ಬಹಳ ಕಷ್ಟ ಆಗ್ತಾ ಇದೆ. ನಾನು ಅದನ್ನು ರೇಸ್ ಮಾಡಿದ್ದೀನಿ ಸರ್. ಅಂದ್ರೆ ಆ ರೀತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೌದು ಹೌದು ಹೌದು. ಅವ್ರು ವ್ಯಾಪಾರ ಮಾಡ್ಕೊಂಡು ದುಡ್ಕೊಂಡು ಕಷ್ಟ ಆಗಿರುತ್ತೆ. ಬೆಳಗ್ಗೆ 4:30-5 ಗಂಟೆ KR ಮಾರ್ಕೆಟಿಗೆ ಖರೀದಿ ಮಾಡೋದಕ್ಕೆ ಬರ್ತಾರ ಅವರು. ಹೌದು, ಕಷ್ಟ ಇದೆ. ಅದು ಅಲ್ಲದೆ ಒಂದು ಹಾಲು ಹಾಕ್ಬೇಕಂದ್ರೆ ಬಿಲ್ಡಿಂಗ್ನ ಹತ್ತಿ ಅಷ್ಟು ದೊಡ್ಡ ಎಲ್ಲ ಹೋಗಿ ಹಾಕ್ಬೇಕಾಗತ್ತೆ. ಮಟನ್ ಮಾರೋರಿಗೆ ನೀವು ಯಾಕೆ ತೆರಿಗೆ ವಿನಾಯಿತಿ ಅಂತ ಕೊಟ್ಟಿದ್ದೀರಿ? ತೆರಿಗೆ ವಿನಾಯಿತಿ ಕೊಟ್ಟ ಅವರಿಗೆ ತೆರಿಗೆ ಇಲ್ಲ, ವಿನಾಯಿತಿ ಅಂತ ಕೊಟ್ಟಿದ್ದೀರಿ. ಮತ್ತೆ ನೀವು ತೆರಿಗೆ ಕಟ್ಟಬೇಕು, ಇಷ್ಟು ದಿನದೊಳಗಡೆ ಕಟ್ಟಬೇಕಂತ ಗಡಿಯನ್ನು ವಿಧಿಸಿದ್ದೀರಿ. ಯಾವ ನ್ಯಾಯ ಇದು? ಇದರಲ್ಲಿ ನನಗೆ ಸೆಂಟ್ರಲ್ ಗೌರ್ಮೆಂಟೋ ಅಥವಾ ಸ್ಟೇಟ್ ಗೌರ್ಮೆಂಟೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ನನ್ನ ಬಡ ಉದ್ಯಮಿಗೆ ಈ ರೀತಿಯ ಒಂದು ಇದು ಬಂದಿದೆ. ಏನೋ ಮುಖ್ಯವಾಹಿನಿಗೆ ಬರೋಣ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಸಣ್ಣ ಕಾರ್ಮಿಕ ಆದವನು ಮಾಲೀಕನಾಗ ಅನ್ನೋ ಆಸೆಯಲ್ಲಿ ಬರ್ತಾ ಇರ್ತಾನೆ. ಅದು ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಯಾರಾದ್ರೂ ಚಿನ್ನ ಅಡ ಇಟ್ಟು ಏನಾದ್ರು ಒಂದು ಉದ್ಯಮ ಮಾಡ್ಬೇಕಂದ್ರೆ ಅವರು ಕೂಡ ದುಡ್ಡು ಹಾಕಿರ್ತಾರೆ, ಅದು ಕೂಡ ತೆರಿಗೆಗೆ ಬರ್ತಾ ಇದೆ. ಸಾಲ ಮಾಡಿ ತಂದಿದ್ದು ಕೂಡ ಬರ್ತಾ ಇದೆ. ಅದಲ್ಲದೆ ಕೆಲವರು ಹೇಳ್ತಾರೆ, ಒಂದು 5,000 ರೂಪಾಯಿ ಅರ್ಜೆಂಟ್ ಕೊಡು, ಹೇಳ್ತೀನಿ ನಾನು ನಿಮಗೆ ಇದು ಕಳಿಸ್ತೀನಿ. ಅದು ಹೆಚ್ಚಾಗಿ ನಡೀತಾ ಇದೆ. ಇವತ್ತಿನ ದಿನಗಳಲ್ಲಿ ಏನಂದ್ರೆ ವಿಶ್ವಾಸನೆ ಕಳೆದು ಹೋಗುವಂತ ಪರಿಸ್ಥಿತಿ ಬಂದಿದೆ. ಈ ಒಂದು ಇವರು ನೋಟಿಸಿನ ಒಂದು ಆಧಾರದ ಮೇಲೆ ವಿಶ್ವಾಸಗಳನ್ನೇ ಇಲ್ಲ. ನನಗೆ ಇದಾಗಿದೆ, ಒಂಥರ ಆಘಾತ ಆಗ್ಬಿಟ್ಟಿದೆ ನಮ್ಮ ಜನಗಳಿಗೆ, ಬಹಳ ಆಘಾತ. ಕೆಲವರು ಹೇಳ್ತಾ ಇದ್ದಾರೆ. ಶ್ರೀಧರ್ ಸರ್, ಈಗ ಇವರೇನು ಅಂದ್ರೆ ಸ್ಟೇಟ್ GST ಆಫೀಸಿಗೆ ಬರ್ಬೇಕಾ ಇವರು? ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಿಗೆ ಬರ್ಬೇಕಾ ಇವರು ನೋಟಿಸ್ ತಗೊಂಡವರು? ಹೌದು, ಬರ್ಬೇಕು. ಯಾರು ನೋಟಿಸ್ ಕೊಟ್ಟಿದ್ದಾರೋ ಅವರ ಆಫೀಸ್ ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಒಂದ್ ದಿವಸ ದುಡಿಮೆ ಸರ್, ದುಡಿಮೆ ಅಲ್ಲ. ಇದಕ್ಕೊಂದು ಪ್ರಶ್ನೆ ಸರ್. ಈಗ ಬರ್ತಾರೆ, ಬಂದು ಅವರು ಬಾಯಿಲ್ ಹೇಳಕ್ ಸಾಧ್ಯ ಬಿಟ್ರೆ, ಕೈಲಿ ಏನೂ ಇಲ್ಲ, ಬಿಲ್ ಇಲ್ಲ, ಏನೂ ಇಲ್ಲ. ಆ ಬಾಯಿಲ್ ಹೇಳೋದಕ್ಕೆ ನೀವು ಅಲ್ಲಿ ಕರ್ಸೋ ಬದಲು ನೀವೇ ಇದನ್ನ ಇಲ್ಲಿವರೆಗೆ ನೀವು ಮಾಡಿರೋ ತಪ್ಪಿದೆ. ಏನಂತ ಹೇಳಿದ್ರೆ, 2021ರಿಂದ ಸಂಬಳ ತಗೊಂಡು ನೀವು ಇಲ್ಲಿವರೆಗೆ ಕೊಟ್ಟಿಲ್ಲ, ಅದರಿಂದ ತಪ್ಪಿದೆ. ಇಲ್ಲಿಗೆ ಮನ್ನಾ ಮಾಡಿ ಇದನ್ನ ವಾಪಸ್ ತಗೊಳ್ಳಿ. ನಿಮ್ಮ ನ್ಯೂನ್ಯತೆಗಳಿದೆ. ಇವರೆಲ್ಲರೂ ಕೂಡ GST ವ್ಯಾಪ್ತಿಗೆ ಬರೋರಲ್ಲ, ಹೊಸತಾಗಿ ಬಂದವರು ಅಂತ ಇದನ್ನು ವಾಪಸ್ ತಗೊಂಡು ಈಗ ಹೊಸದಾಗಿ 2026-27ನೇ ಸಾಲಿನಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡಿ. ನೀವು ಯಾವ ರೀತಿ ಇರಬೇಕು, ನೀವು ಕರೆಂಟ್ ಅಕೌಂಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮುಂದಿನ ವರ್ಷ ಬೇಕಾದ್ರೆ ಇದು ಕೇಳಿ. ಮುಂದಿನ ವರ್ಷ ನಾವು ನಿಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಲ್ಲ. ಒಂದು ಸಿಂಗಲ್ ಆರ್ಡರ್ ಮಾಡಬಹುದಲ್ಲ ನಂದನ್ ಕಶ್ಯಪ್ ಅವರೇ? ನೋಡಿ, ಇವಾಗ ಆಯ್ತು, ನೋಟಿಸ್ ಏನೋ ಕೊಟ್ಟಿದ್ದಾಗಿದೆ, ಬಿಟ್ಬಿಡಿ. ಇದನ್ನ ಮುಂದಿನ ವರ್ಷದಿಂದ ನೀವು ಈ ರೀತಿಯಾಗಿ ವ್ಯಾಪಾರ ಮಾಡಬೇಕು. ಸಿಂಗಲ್ ನೋಟಿಫಿಕೇಶನ್ ಕೊಟ್ಬಿಡಿ. ನೋಡಿ, ಬೇಕ್ರಿ ಇಟ್ಕೊಂಡಿರೋರು, ಇಲ್ಲ ಸ್ಟೇಷ್ನರಿ ಶಾಪ್ ಅವರು, ದಿನಸಿ ಅಂಗಡಿ ಅವ್ರಿಗೆ ಯಾರು ಈ GST ಆ್ಯಂಬಿಟಲ್ಲಿ ಫಾಲೋ ಆಗ್ತಾರೆ, ಲೈನ್ ಬೈ ಲೈನು, ಐಟಮ್ ಬೈ ಐಟಮ್ ನೋಡ್ಬಿಟ್ಟು ಕಮರ್ಷಿಯಲ್ ಟ್ಯಾಕ್ಸ್ ಅವರು, ಡಿಪಾರ್ಟ್ಮೆಂಟ್ ಅವರು ಯಾರು ಈ ಆ್ಯಂಬಿಟಲ್ಲಿಲ್ಲ, ಫಾರ್ ಎಕ್ಸಾಂಪಲ್ ಇವರು ಹಣ್ಣು ಮಾರೋರು, ತರಕಾರಿ ಮಾರೋರು ಮತ್ತು ಹೂ ಮಾರೋರೆಲ್ಲ UPI ಟ್ರಾನ್ಸಾಕ್ಷನ್ ಇಟ್ಕೊಂಡು ಡೇಟಾ ಇಟ್ಕೊಂಡು ಡ್ರೈವ್ ಮಾಡಿದ್ದಾರೆ ಈ ಒಂದು ನೋಟಿಸ್. ಇದನ್ನು ಅದರಲ್ಲಿ ಯಾರ್ಯಾರು ಬರಲ್ವೋ ಅದ್ರ ಪಕ್ಕಕ್ಕೆ ಇಡ್ತೀವಿ ಅಂತ ಒಂದು ಮಾಹಿತಿ ಬಂದಿದೆ. ನಾಳೆ ನಾಳಿದ್ರಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಕ್ಲಾರಿಫಿಕೇಶನ್ ಬರುತ್ತೆ ಅಂತ ನನಗೆ ಆಶಾಭಾವ ಇದೆ. ಬಟ್ ಅದ್ರ ಜೊತೆಗೆ ನಿಮ್ಮ ಬಾಯಲ್ಲಿ ಹೇಳಿಸ್ಬೇಕು, ನಾನು ಯಾವನಾದ್ರು ಮಧ್ಯಸ್ಥಿಕೆಗೆ ದಲ್ಲಾಳಿ ಬಂದು 5,000 ಕೊಡು, 10,000 ಕೊಡು, ನಾನು ನಿನಗೆ ಟ್ಯಾಕ್ಸ್ ಕಟ್ಟದೆ ಇರೋಂಗೆ ಮಾಡ್ತೀನಿ ಅಂತ ಕೊಡಬೇಡಿ ಅಂತ ನೋಡಿ. ಅಂಥವ್ರಿದ್ರೆ ಪೊಲೀಸ್ ಸ್ಟೇಷನ್ಗೆ ಅಲ್ಲ, ಅದಕ್ಕೋಸ್ಕರನೇ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಲ್ಲಿ ಒಂದು ಹೆಲ್ಪ್ ಡೆಸ್ಕನ್ನು ತೆರೀತಾರೆ ಅಂತ ಒಂದು ಮಾಹಿತಿ ಇದೆ. ಮುಂದಿನ ದಿನಗಳಲ್ಲಿ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಸರ್ಕಾರದ ವತಿಯಿಂದ. ಬಟ್ ಯಾರು ಅತಿ ಸಣ್ಣ ವ್ಯಾಪಾರಿಗಳಿದ್ದಾರೆ, ಒಂದು ಸ್ಟೇಷ್ನರಿ ಇಟ್ಕೊಂಡಿದ್ದಾರೆ, ಒಂದು ದಿನಸಿ ಅಂಗಡಿ ಇಟ್ಕೊಂಡಿದ್ದಾರೆ, ಅವರು ಒಂದು GST ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಅದು GST ಒಳಗಡೆ ಇದ್ದರೆ ಅವ್ರಿಗೆ ಒಂದು ಅನುಕೂಲಗಳು ಇದೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ವಿ ಆರ್ ವರ್ಕಿಂಗ್ ಅಂಡರ್ ದ ಫ್ರೇಮ್ ವರ್ಕ್ 2017 GST ಒಂದು ಕೌನ್ಸಿಲ್ ಏನು ಫ್ರೇಮ್ ವರ್ಕ್ ಮಾಡಿ ಅದ್ರ ಪ್ರಕಾರನೇ ಮಾಡಿದೆ. ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ರು, ನಾವು ಸಿಂಪ್ಲಿಫೈಡ್ GSTನ ಒಂದು ತರ್ತೀವಿ ಅಂತ. BJP ಅವ್ರು ಮಾಡಿದ್ದಾರೆ ಈ ಕೆಲಸವನ್ನು. ಹಾಗಾಗಿ GST ಕೌನ್ಸಿಲ್ ಫ್ರೇಮ್ ಮಾಡಿರುವ ಪಾಲಿಸಿ ಪ್ರಕಾರ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗಳು ಕೆಲಸ ಮಾಡ್ತಿದ್ದಾರೆ. ಬಟ್ ಈ ಹೂ ಮಾರೋರು, ತರಕಾರಿ ಮಾರೋರು
ಅವರು ಒಂದು ಬಂದು ಕ್ಲಾರಿಫಿಕೇಶನ್ ಕೊಟ್ಟು ಒಂದು ಹೆಲ್ಪ್ ಡೆಸ್ಕ್ ತೆಗಿತಾರೆ. ಅವ್ರು ಇಲ್ಲ ಅಂದರೆ ಅವ್ರನ್ನ ಏನಪ್ಪ ನೋಟಿಸ್ನ ವಾಪಸ್ ತಗೊಂಡು ಅಲ್ಲಿಗೆ ಅದನ್ನ ಎಂಡ್ ಮಾಡ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ಹೂ ಮಾರ್ನವರು ಯಾಕೆ ಬರ್ಬೇಕು ಸರ್? ಹೂವು ಇದಕ್ಕೆ ಟ್ಯಾಕ್ಸ್ ವ್ಯಾಪ್ತಿಗೆ ಬರಲ್ಲ, ತರಕಾರಿ ಈ ಟ್ಯಾಕ್ಸ್ ವ್ಯಾಪ್ತಿಗೆ ಬರಲ್ಲ, ಹಣ್ಣು ಟ್ಯಾಕ್ಸ್ ಆಫೀಸ್. ಯಾಕೆ ಸರ್ ಟ್ಯಾಕ್ಸ್ ಆಫೀಸಿಗೆ ನಾವು ಬರಬೇಕು? ಸಂಬಳ ಕೊಡ್ತೀರಾ ಒಂದು ದಿನದ ಇದಕ್ಕೆ ಕೊಡ್ತೀರಾ ನೀವು? ಯಾಕೆ ಬರಬೇಕು ನಾವು? ನೋಡಿ ಸರ್, ನಾನು ಒಂದು ವಿಷಯ, ಅದನ್ನ ನೋಡ್ಲಿಕ್ಕಾಗೆ ಅಧಿಕಾರಿಗಳನ್ನ ನೇಮಕ ಮಾಡಿದಿರಿ ನೀವು. ಅದಕ್ಕೆ ಬೇಕಾದಂತ ಒಂದು ನೀವು ಬರೀ ಟ್ರಾನ್ಸಾಕ್ಷನ್ ನೋಡಿ ಒಂದು ನೀವು ಯಾವ್ದಾದ್ರು ಕಾರ್ಯಾಗಾರ ಮಾಡಿದಿರಾ ಸರ್? ಒಂದ್ ಸೆಕೆಂಡ್, ನೀವು ಯಾವ್ದಾದ್ರು ಕಾರ್ಯಾಗಾರ ಮಾಡಿದಿರಾ? ಮಾಹಿತಿಯನ್ನು ಕೊಟ್ಟಿದ್ದೀರಾ? ಈ ರೀತಿ ನೀವು GST ಒಳಪಡಿಸ್ತಿರತ್ತ 2021 ಅಲ್ಲಿ ಯಾವ್ದಾದ್ರು ಮಾಹಿತಿ ಕೊಟ್ಟಿದ್ದೀಯಾ ಸರ್? ಒಂದಿದ್ರೆ ತೆಗೆದು ದಾಖಲಾತಿಯನ್ನು ತೋರಿಸಿ ಸರ್. ನೀವು ಮಾಹಿತಿ ಕೊಡದೆ ಏಕಾಏಕಿ 2025 ಬಂದ್ರೆ ನಾವೇನ್ ಹೇಳ್ಬೇಕು ಗೊತ್ತಾ ಸರ್? ನಾವೇನ್ ಹೇಳ್ಬೇಕಂದ್ರೆ, ನಾನು ರಾಜಕೀಯ ಮಾತಾಡಕ್ ಬರಲ್ಲ, ಆದ್ರೂ ಏನ್ ಅನ್ಬೇಕನ್ಸುತ್ತೆ ಅಂದ್ರೆ, ಸಿದ್ದರಾಮಯ್ಯರು ಅಂದ್ರೆ ನಾಡ್ನುಡಿಯಲ್ಲಿ ಬರ್ತಾ ಇರುವಂತ ಮಾತದು, ಸಿದ್ದರಾಮಯ್ಯರು ಬೊಕ್ಕಸ ಖಾಲಿ ಆಗಿದೆ, ಬೊಕ್ಕಸ ತುಂಬಸಕ್ಕಾಗಿ ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಹೇಳ್ತಾ ಇಲ್ಲ, ರಾಜಕಾರಣಕ್ಕೆ ನಾನು ಬರಲ್ಲ, ಬಟ್ ಈ ರೀತಿ ಮಾತನ್ನ ನಾವು ಹೇಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಏಕಾಏಕಿ 2025ಕ್ಕೆ ನಿಮಗೆ ಜ್ಞಾನೋದಯ ಆಗಿದೆ, ಅದನ್ನು ತೆಗೆದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇವರಿಗಿಟ್ಟಿದ್ರಿ. ಯಾರು ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ರೆ, ಒಬ್ಬ ಇಲ್ಲಿಂದ ಏನಾದ್ರು ತೊಂದರೆ ಆಗಿದ್ರೆ ಅವನು ವಾಪಸ್ ಕೊಡ್ತಿರ್ತಾರೆ? ನೀವು ಕೊಡಕ್ ಆಗ್ತಿತ್ತ ಸರ್? ನೋಡಿ, ಇವಾಗ ಏನು ಅತಿ ಸಣ್ಣ ವ್ಯಾಪಾರಿಗಳು, ಹೂ ಮಾರೋರು, ತರಕಾರಿ ಮಾರೋರಿಗೆ ಅದು ಅವರು ಬರಲ್ಲ. ಅಟ್ ದಿ ಎಂಡ್ ಆಫ್ ದಿ ಡೇ ಅದನ್ನ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕ್ಲಾರಿಫಿಕೇಶನ್ ಕೊಟ್ಟು ಇದಕ್ಕೆ ಅಲ್ಲ ನೋಡಿ, ಒಂದು ಡ್ರೈವ್ ಆಗಿದೆ, ಬರಲ್ಲ ಅಂದ್ರ ಮೇಲೆ ಯಾವ ಮಾನದಂಡ ಇಟ್ಕೊಂಡು ನೀವು ಆ ನೋಟಿಸ್ ಕಳಿಸಿದ್ರಿ? UPI ಇಂದ ಒಂದು ಡೇಟಾ ತಗೊಂಡಿದ್ದಾರೆ ಸ್ಟೇಟ್ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು. ಈ ಡ್ರೈವ್ ಎಲ್ಲಾ ರಾಜ್ಯದಲ್ಲೂ ಆಗಿದೆ. ಕರ್ನಾಟಕ ನನ್ನ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ, ಯಾವ ರಾಜ್ಯ ಮಾತಾಡ್ತಾ ಇಲ್ಲ. GST ಕೌನ್ಸಿಲ್ ಮೀಟಿಂಗ್ ಹೋಗಲ್ಲ, ಅಲ್ಲಿ ಈ ವಿಷಯಗಳನ್ನ ಮಂಡನೆ ಮಾಡಲ್ಲ. ದಯವಿಟ್ಟು ವಾಪಸ್ ತಗೋಬೇಕು. ನೀವು ಹೋಗಲ್ಲ. ದಯವಿಟ್ಟು ಸಿದ್ದರಾಮಯ್ಯ ಎಲ್ಲಾ GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿ ರಾಜ್ಯಕ್ಕೆ ಆಗುತ್ತಿರುವ ತೊಂದರೆಗಳನ್ನ ಬಂಧಿಸಿದ್ದಾರೆ. ದಯವಿಟ್ಟು ವಾಪಸ್ ತಗೋಬೇಕು. ಕೃಷ್ಣ ಬೈರೇಗೌಡರು ಇಲ್ಲಿವರೆಗೆ ಗೊತ್ತಿದ್ರೆ ಯಾಕೆ ನೋಟಿಸ್ ಕೊಡಿಸಿದ್ರು? ಅವ್ರು ಕಮರ್ಷಿಯಲ್ ಟ್ಯಾಕ್ಸ್ ಯಾಕೆ ಹೇಳಲಿಲ್ಲ? ಈ ತರ ಒಂದು ಡಿಸ್ಕಷನ್ ಬರ್ತಾ ಇದೆ. 1 ಕೋಟಿ 1.5 ಕೋಟಿ ಇರೋರ ತನಕ ಮಾತಾಡೋದಕ್ಕಾಗೋದಿಲ್ಲ. ವಿಲ್ ಕಂಟಿನ್ಯೂ ಇಟ್. ಥ್ಯಾಂಕ್ ಯು ಸೋ ಮಚ್. 4 ಜನರಿಗೂ TNC ಸರ್ ಧನ್ಯವಾದ.